ದೀಪ ಹಾರೋಕ್ಕೂ ಮುಂಚೆ ಪ್ರಕಾಶವಾಗಿ ಉಳಿಯುತ್ತಂತೆ. ಉರಿತಾ ಇದೆ ಬಾಂಗ್ಲಾದೇಶ, ಉರಿಲಿ, ಹಾರತ್. ಕಾಲ ದೂರ ಏನಿಲ್ಲ, ಹತ್ತಿರದಲ್ಲೇ. ಮಹಾಭಾರತದಲ್ಲೇ ಯುದ್ಧದಲ್ಲಿ ಅಂತ್ಯ ಆಯಿತು. ಮಹಾಭಾರತ, ರಾಮಾಯಣ, ಅದನ್ನೆಲ್ಲ ನೋಡ್ಕೊಂಬಂದಿರೋ ನಾವು. ಈಗ ನೀವು ನಿಮ್ಮ ದೇಶದಲ್ಲಿ ನಿಮ್ಮದೇ ಕಾನೂನನ್ನ ಮಾಡಿಕೊಂಡು ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ದೀರಾ. ಜಾಸ್ತಿ ದಿನ ನಡೆಯೋದಿಲ್ಲ, ಕಾಯ್ತಾ ಇರಿ, ರೆಡಿಯಾಗಿರಿ. ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಯಾರೊಬ್ರು ಬಂದೇ ಬರ್ತಾರೆ. ಈಗ ಹಿಂದೂಗಳ ಪಾಲಿಗೆ ಬಾಂಗ್ಲಾದೇಶ ನಿಜವಾಗ್ಲೂ ಕೂಡ ನರಕವಾಗ್ತಾ ಇದೆ. ಕಿರ್ಚಾಡ್ಕೊಂಡು ಚೀರಾಡ್ಕೊಂಡು ರಕ್ಷಣೆಗೋಸ್ಕರ ಇವತ್ತು ಬೀದಿ ಅಲಿತಾ ಇದ್ದಾರೆ. ಎಲ್ಲೋ ಬಚ್ಚಿಟ್ಕೊಂಡು ಕುಟುಂಬವನ್ನ ಉಳಿಸ್ಕೊಂಡು. ಬಾಂಗ್ಲಾದೇಶದ ವಿಚಾರವಾಗಿ ಹೇಳ್ತಾ ಇರೋದು, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇರೋದು. ಅಲ್ಲಿ ಇವತ್ತು ಅಲ್ಪಸಂಖ್ಯಾತರು ಹಿಂದೂಗಳು, ಇಲ್ಲಿ ನಮ್ಮಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು ನೆಮ್ಮದಿಯಾಗಿದ್ದಾರೆ. ಇದು ಹಿಂದೂಗಳ ಮನಸ್ಥಿತಿ. ನಾವೆಲ್ಲ ಅಣ್ಣ ತಮ್ಮಂದ್ರು, ಭಾವೈಕ್ಯತೆಯನ್ನ ಮೆರೆಯುವಂಥವ್ರು ಅಂತ ಹೇಳ್ಕೊಂಡು ಬದುಕ್ತಾ ಇದ್ವಿ. ಆದ್ರೆ ಅದೇ ಮುಸ್ಲಿಮರು ಅಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲಿ ಮುಸ್ಲಿಂ ಪಕ್ಷ ಕೆಂಡ ಕಾರ್ತಾ ಇದೆ. ಜಮಾತ್ ಎ ಇಸ್ಲಾಮಿನ ಅಫ್ಜಲ್ ಹುಸೇನ್ ಧಮಕಿ ಆಗ್ತಾನೆ. ಬಾಂಗ್ಲಾದೇಶದಲ್ಲಿ 80% ಮುಸ್ಲಿಮರಿದ್ದಾರೆ. ಎಲ್ರಿಗೂ ಕೂಡ ಗೊತ್ತು, ಆ ದೇಶದಲ್ಲಿ ಮುಸ್ಲಿಮರು ಮಾತ್ರನೇ ಎಲೆಕ್ಷನ್ ನಿಲ್ಲಬೇಕು. ನಿಂತ್ಕೊಳ್ಳಿ, ನಿಮ್ದೇ ದೇಶ ಮಾಡ್ಕೊಳ್ಳಿ, ಹಿಂದೂಗಳ ನರಮೇಧ ಯಾಕೆ? ಮುಸ್ಲಿಮೇತರರಿಗೆ ಸಂಸತ್ತಿನಲ್ಲಿ ಸ್ಥಾನ ಕೊಡಬಾರದು, ಬೇಡ. ನಿಮಗೆ ಕುರಾನ್ ಬೇಕಾ ಅಥವಾ ಬೇರೆ ಧರ್ಮೀಯರು ಬೇಕಾ ಅಂತ ಪ್ರಶ್ನೆ ಮಾಡ್ತಾನಂತವನು. ಮತದಾರರಿಗೆ ಪ್ರಶ್ನೆ ಮಾಡಿದಂತ ಬಾಂಗ್ಲಾದ ಅಫ್ಜಲ್ ಹುಸೇನ್ ನಾಲಾಯಕ ನನ್ನ ಮಗ. ಸಂವಿಧಾನದ ಬದಲು ಕುರಾನ್ ಆಧಾರಿತ ಶಿಕ್ಷೆ ಬೇಕಂತ. ಎಲ್ಲರೂ ಕುರಾನ್ ಅಲ್ಲಿ ಹೇಳಿದ್ದೇನ್ರಿ ನಿಮ್ಗೆ? ಕುರಾನ್ ಅಲ್ಲಿ ಹೇಳಿದ್ಯಾ ಹಿಂದೂಗಳ ನರಮೇಧ ಮಾಡಿ ಅಂತೇಳಿ? ಬಾಂಗ್ಲಾದೇಶದಲ್ಲಿ ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸಬೇಕಂತೆ. ಕಳ್ಳರ ಕೈ ಕತ್ತರಿಸಿದ್ರೆ ಬಾಂಗ್ಲಾದೇಶದಲ್ಲಿ ಕ್ರೈಮ್ ನಿಲ್ಲುತ್ತಂತೆ. ಶರಿಯಾ ಕಾನೂನು ಜಾರಿ ಆಗಬೇಕಂತೆ. ಶರಿಯಾ ಕಾನೂನು, ಕೇಳಿಸ್ಕೊಳ್ಳಿ ವೀಕ್ಷಕರೇ, ಶರಿಯಾ ಕಾನೂನು ಬಾಂಗ್ಲಾದೇಶದಲ್ಲಿ ಜಾರಿ ಆಗಬೇಕಂತೆ. ಸಾಕಲ್ಲ, ಏನ್ ಅರ್ಥ ಆಗಿದೆ ಅಂತೇಳಿ ಮುಂದಿನ ಸುದ್ದಿ ಗಮನ ಕೊಡೋಣ. ಭಾರತದ ಸೇನೆ ಮಾತ್ರವಲ್ಲ, ಭಾರತದ ಸಿನಿಮಾಗಳನ್ನ ಕೂಡ ಕಂಡು ಪಾಕಿಸ್ತಾನಗಳು ಬೆದರುತ್ತಿದ್ದಾರೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಬ್ಯಾನ್ ಮಾಡಿದ್ದ ಪಾಕಿಸ್ತಾನ ಇದೀಗ ಬಾರ್ಡರ್ 2 ಚಿತ್ರವನ್ನು ಕೂಡ ನಿಷೇಧ ಮಾಡಿದೆ. ಪಾಕಿಸ್ತಾನದ ಮಾತು ಕೇಳಿ UAE ಮತ್ತು ಇತರ ಗಲ್ಫ್ ದೇಶಗಳಲ್ಲಿ ಬಾರ್ಡರ್ 2 ಚಿತ್ರ ಬ್ಯಾನ್ ಆಗಿದೆ. ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAEಗಳಲ್ಲಿ ಬಾರ್ಡರ್ 2 ಅನ್ನ ಬಿಡುಗಡೆ ಮಾಡೋದಿಲ್ಲ. ಆದರೂ ಬಾರ್ಡರ್ 2 ಮೊದಲ ದಿನವೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇವರ ಬಣ್ಣ ಹೆಂಗೆಲ್ಲ ಬಯಲು ಮಾಡಬೇಕು ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉರಿ ಫಿಲಂ ನೋಡಿದ್ರಿ, ಅವರು ಹೇಗೆ ಮಣ್ಣು ಮುಗಿಸಿದ್ರು ಅಂತೇಳಿ ನೀವು ನೋಡಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅಂತೇಳಿ. ಬಾರ್ಡರ್ ಸಿನಿಮಾ ಕೂಡ ನೀವು ನೋಡಿದ್ರಿ. ಈಗ ಬಾರ್ಡರ್ 2 ಸಿನಿಮಾದಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಧುರಂಧರ್ ಸಿನಿಮಾದಲ್ಲಿ ಸ್ಪೈಗಳಿಗೆ ಹೇಗಿರ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಕವನ್ನ ಅನುಭವಿಸ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿದ್ರಿ. ಯಾವಾಗ ಈ ಬಾರ್ಡರ್ 2 ಸಿನಿಮಾ ತೆರೆ ಮೇಲೆ ಬಂದಿತ್ತು, ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಅದನ್ನ ನೋಡಿ ಪಾಕಿಸ್ತಾನ ಗಡ 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 ಅಂತ ನಡುಗೋಗಿದೆ. ಅದರ ಆರ್ಭಟ ನೋಡಿ ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನೆ. ಇಡೀ ಪಾಕಿಸ್ತಾನದಲ್ಲಿ ಬಾರ್ಡರ್ 2 ಸಿನಿಮಾವನ್ನ ಮುಲ್ಲಾ ಮುನೀರ್ ನಿಷೇಧವನ್ನ ಮಾಡಿದ್ದಾನೆ. ಭಾರತ ಪಾಕಿಸ್ತಾನದ ಯುದ್ಧವನ್ನ ಆಧರಿಸಿ ಈ ಸಿನಿಮಾ ಆಗಿರೋದು. ಸತ್ಯವನ್ನಾಗಿ ತೋರಿಸಿರುವಂತಹ ಸಿನಿಮಾ. ನಿಮ್ಮ ನರಿ ಬುದ್ಧಿ, ನಿಮ್ಮ ಕುತಂತ್ರ ಎಲ್ಲವನ್ನು ಕೂಡ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದೀವಿ. ಗೊತ್ತಾಗ್ಬಿಡ್ತಲ್ಲ ಎಲ್ರಿಗೂ, ಅದಕ್ಕೆ ಬ್ಯಾನ್ ಮಾಡ್ಬಿಟ್ಟವ್ರೆ. ಮಂಕು ತಿಮ್ಮಗಳ, ನಿಮಗೇನು ಗೊತ್ತು? 1971 ಯುದ್ಧದ ಸತ್ಯ ಘಟನೆ ಆಧಾರಿತವಾಗಿರೋದು ಸಿನಿಮಾ ಬಾರ್ಡರ್ 2. ಸನ್ನಿ ಡಿಯೋಲ್, ದಿಲ್ಜಿತ್ ದೋಸಾಂಜ್, ವರುಣ್ ಧವನ್ ಅವರ ನಟನೆ ಮಾಡಿರುವಂತಹ ಸಿನಿಮಾ ಇದು. 1971ರಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬರೆದಿತ್ತಲ್ಲ ನಮ್ಮ ಹೆಮ್ಮೆಯ ಸೇನೆ, ಅದರ ನೈಜ ಆಧಾರಿತ ಸಿನಿಮಾ ಇದು. ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊನ್ನೆ KL ರಾಹುಲ್ ಅವರು ಅದೊಂದು ಟ್ವೀಟ್ ಅನ್ನ ಮಾಡಿದ್ರು, ನೋಡಿದ್ರಲ್ಲ? ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಇವರು ಯಾರು ದಿಲ್ಜಿತ್ ಅವರು ಯಾರೋ ಒಂದು ಇದಕ್ಕೆ ಕಮೆಂಟ್ ಮಾಡ್ಬೇಕು ಅಂತ ಹೇಳಿ ನಾನು 2 ಸಲ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕಮೆಂಟ್ ಮಾಡಿದ್ದೀನಿ, ನೀವು 100 ಸಲ ನೋಡಿ ಅಂತ. ಇದು ಭಾರತ.
ನಮ್ಮ ಹೆಮ್ಮೆ ಸೈನಿಕರು ಮಾಡಿದಂತ ಅವತ್ತಿನ ಕೆಲಸವನ್ನ ತೋರಿಸೋದೇ ನಮ್ಮ ಹೆಮ್ಮೆ. ಅದನ್ನ ನೋಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ತಲೆ ಕೆಡಿಸ್ಕೊಂಡಿ, ಪಾಕಿಸ್ತಾನ ಏನ್ ನೋಡ್ಲಿಲ್ಲ ಅಂತಾರೆ ಏನು ನಮ್ಗೇನ್ ಲಾಸ್ ಆಗಲ್ಲ. ನಾವೇ 10 ಸಲ ಸಿನಿಮಾವನ್ನ ನೋಡ್ತೀವಿ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಹೆಮ್ಮೆಯ ಸೈನಿಕರ ಪೌರುಷದ ಸಂದರ್ಭದ ಸಿನಿಮಾ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಆಗಿದೆ. ಭಾರತ ಸೇರಿದಂತೆ ವಿದೇಶದಲ್ಲೂ ಕೂಡ ಬಾರ್ಡರ್ 2 ರಿಲೀಸ್ ಆಗ್ತಾ ಇದೆ. ಆಂಟಿ ಪಾಕಿಸ್ತಾನ ಅಂತ ಹೇಳಿ ಮುನೀರ್ ಚಿತ್ರವನ್ನ ನಿಷೇಧ ಮಾಡಿದ್ದಾನೆ. ಇನ್ನೇನ್ ಮಾಡಕ್ಕಾಗತ್ತ ಅವನ್ಗೆ, ಅವನ ಕೈನಲ್ಲಿ ಇದನ್ನೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಕಿಸ್ಸಕ್ಕಾಗಲ್ಲ ಅಂತೇಳಿ. ಹಂಗೆ ಯುದ್ಧದಲ್ಲಿ ಸೋತಿತ್ತು ಪಾಕಿಸ್ತಾನ ಅವತ್ತು, ಅದನ್ನೇ ತೋರಿಸಿದ್ದೀವಿ ಯಥಾವತ್ತಾಗಿ. ಪಾಕ್ ಅಲ್ಲದೆ 6 ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಆಗ್ಲಿ ಬಿಡಿ, ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಎಲ್ಲಾ ಕಡೆನೂ ಬ್ಯಾನ್ ಮಾಡ್ಕೊಡ್ರಿ, ನಮ್ಗೇನಾಗಬೇಕು. ನಮ್ಮ ದೇಶ, ನಮ್ಮ ತಾಕತ್ತು, ನಮ್ಮ ಸೈನಿಕರ ಶಕ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಿಮ್ ಸಿನಿಮಾದಲ್ಲಿ ತೋರಿಸಿದೀವಿ ಅವತ್ತೇನಾಯ್ತು ಅಂತೇಳಿ. ತಾಕತ್ತಿದ್ರೆ ಸಿನಿಮಾವನ್ನ ನೋಡಿ, ಅದು ಬಿಟ್ಟು ಬ್ಯಾನ್ ಮಾಡೋದಲ್ಲ. UAE ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಇತ್ತೀಚೆಗೆ ದುರಂಧರ್ ಚಿತ್ರವನ್ನು ಕೂಡ ನಿಷೇಧ ಮಾಡಿತ್ತು ಪಾಕಿಸ್ತಾನ. ಅವರು ಬುದ್ಧಿನ ತೋರ್ಸಕ್ ಹೋದ್ರೆ ಅದನ್ನೇ ಮಾಡೋದು. ಅವ್ರ ಬ್ಯಾನ್ ಅಷ್ಟೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ಏನು ಕಿಸ್ಸಕ್ಕಾಗಲ್ಲ ಅಷ್ಟೇ. ನಮ್ಮ ಸೈನ್ಯ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಷ್ಟೇ. ಮುಂದಿನ ಸುದ್ದಿ. ದೀಪ ಹಾರೋಕ್ಕೂ ಮುಂಚೆ ಪ್ರಕಾಶವಾಗಿ ಉಳಿಯುತ್ತಂತೆ. ಉರಿತಾ ಇದೆ ಬಾಂಗ್ಲಾದೇಶ, ಉರಿಲಿ, ಹಾರತ್. ಕಾಲ ದೂರ ಏನಿಲ್ಲ, ಹತ್ರದಲ್ಲೇ. ಮಹಾಭಾರತದಲ್ಲೇ ಯುದ್ಧದಲ್ಲಿ ಅಂತ್ಯ ಆಯಿತು. ಮಹಾಭಾರತ, ರಾಮಾಯಣ, ಅದನ್ನೆಲ್ಲ ನೋಡ್ಕೊಂಡ್ ಬಂದಿರೋ ನಾವು. ಈಗ ನೀವು ನಿಮ್ಮ ದೇಶದಲ್ಲಿ ನಿಮ್ಮದೇ ಕಾನೂನನ್ನ ಮಾಡಿಕೊಂಡು ಹಿಂದೂಗಳ ನರಮೇಧವನ್ನ ಮಾಡ್ತಾ ಇದ್ದೀರಾ. ಜಾಸ್ತಿ ದಿನ ನಡೆಯೋದಿಲ್ಲ, ಕಾಯ್ತಾ ಇರಿ, ರೆಡಿಯಾಗಿರಿ. ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಯಾರೊಬ್ರು ಬಂದೇ ಬರ್ತಾರೆ. ಈಗ ಹಿಂದೂಗಳ ಪಾಲಿಗೆ ಬಾಂಗ್ಲಾದೇಶ ನಿಜವಾಗ್ಲೂ ಕೂಡ ನರಕವಾಗ್ತಾ ಇದೆ. ಕಿರ್ಚಾಡ್ಕೊಂಡು, ಚೀರಾಡ್ಕೊಂಡು, ರಕ್ಷಣೆಗೋಸ್ಕರ ಇವತ್ತು ಬೀದಿ ಅಲಿತಾ ಇದ್ದಾರೆ. ಎಲ್ಲೋ ಬಚ್ಚಿಟ್ಕೊಂಡು, ಕುಟುಂಬವನ್ನು ಉಳಿಸ್ಕೊಂಡು. ಬಾಂಗ್ಲಾದೇಶದ ವಿಚಾರವಾಗಿ ಹೇಳ್ತಾ ಇರೋದು, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇರೋದು. ಅಲ್ಲಿ ಇವತ್ತು ಅಲ್ಪಸಂಖ್ಯಾತರು ಹಿಂದೂಗಳು, ಇಲ್ಲಿ ನಮ್ಮಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು ನೆಮ್ಮದಿಯಾಗಿದ್ದಾರೆ. ಇದು ಹಿಂದೂಗಳ ಮನಸ್ಥಿತಿ. ನಾವೆಲ್ಲ ಅಣ್ಣ ತಮ್ಮಂದ್ರು, ಭಾವೈಕ್ಯತೆಯನ್ನ ಮೆರೆಯುವಂಥವ್ರು ಅಂತ ಹೇಳ್ಕೊಂಡು ಬದುಕ್ತಾ ಇದ್ವಿ. ಆದ್ರೆ ಅದೇ ಮುಸ್ಲಿಮರು ಅಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲಿ ಮುಸ್ಲಿಂ ಪಕ್ಷ ಕೆಂಡ ಕಾರ್ತಾ ಇದೆ. ಜಮಾತ್ ಎ ಇಸ್ಲಾಮಿನ ಅಫ್ಜಲ್ ಹುಸೇನ್ ಧಮಕಿ ಆಗ್ತಾನೆ. ಬಾಂಗ್ಲಾದೇಶದಲ್ಲಿ 80% ಮುಸ್ಲಿಮರಿದ್ದಾರೆ. ಎಲ್ರಿಗೂ ಕೂಡ ಗೊತ್ತು, ಆ ದೇಶದಲ್ಲಿ ಮುಸ್ಲಿಮರು ಮಾತ್ರನೇ ಎಲೆಕ್ಷನ್ ನಿಲ್ಲಬೇಕು. ನಿಂತ್ಕೊಳ್ಳಿ, ನಿಮ್ದೇ ದೇಶ ಮಾಡ್ಕೊಳ್ಳಿ, ಹಿಂದೂಗಳ ನರಮೇಧ ಯಾಕೆ? ಮುಸ್ಲಿಮೇತರರಿಗೆ ಸಂಸತ್ತಿನಲ್ಲಿ ಸ್ಥಾನ ಕೊಡಬಾರದು, ಬೇಡ. ನಿಮಗೆ ಕುರಾನ್ ಬೇಕಾ ಅಥವಾ ಬೇರೆ ಧರ್ಮೀಯರು ಬೇಕಾ ಅಂತ ಪ್ರಶ್ನೆ ಮಾಡ್ತಾನಂತವ್ನು. ಮತದಾರರಿಗೆ ಪ್ರಶ್ನೆ ಮಾಡಿದಂತ ಬಾಂಗ್ಲಾದ ಅಫ್ಜಲ್ ಹುಸೇನ್ ನಾಲಾಯಕ ನನ್ನ ಮಗ. ಸಂವಿಧಾನದ ಬದಲು ಕುರಾನ್ ಆಧಾರಿತ ಶಿಕ್ಷೆ ಬೇಕಂತ. ಎಲ್ಲರೂ ಕುರಾನ್ ಅಲ್ಲಿ ಹೇಳಿದ್ದೇನ್ರಿ ನಿಮ್ಗೆ? ಕುರಾನ್ ಅಲ್ಲಿ ಹೇಳಿದ್ಯಾ ಹಿಂದೂಗಳ ನರಮೇಧ ಮಾಡಿ ಅಂತೇಳಿ? ಬಾಂಗ್ಲಾದೇಶದಲ್ಲಿ ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸಬೇಕಂತೆ. ಕಳ್ಳರ ಕೈ ಕತ್ತರಿಸಿದ್ರೆ ಬಾಂಗ್ಲಾದೇಶದಲ್ಲಿ ಕ್ರೈಮ್ ನಿಲ್ಲುತ್ತಂತೆ. ಶರಿಯಾ ಕಾನೂನು ಜಾರಿ ಆಗಬೇಕಂತೆ. ಶರಿಯಾ ಕಾನೂನು ಕೇಳಿಸ್ಕೊಳ್ಳಿ ವೀಕ್ಷಕರೇ, ಶರಿಯಾ ಕಾನೂನು ಬಾಂಗ್ಲಾದೇಶದಲ್ಲಿ ಜಾರಿ ಆಗಬೇಕಂತೆ. ಸಾಕಲ್ಲ, ಏನ್ ಅರ್ಥ ಆಗಿದೆ ಅಂತೇಳಿ. ಮುಂದಿನ ಸುದ್ದಿ ಗಮನ ಕೊಡಿ. ಭಾರತದ ಸೇನೆ ಮಾತ್ರವಲ್ಲ, ಭಾರತದ ಸಿನಿಮಾಗಳನ್ನ ಕೂಡ ಕಂಡು ಪಾಕಿಸ್ತಾನಗಳು ಬೆದರುತ್ತಿದ್ದಾರೆ. ಇತ್ತೀಚೆಗೆ ಧುರಂಧರ್ ಚಿತ್ರವನ್ನ ಬ್ಯಾನ್ ಮಾಡಿದ್ದ ಪಾಕಿಸ್ತಾನ ಇದೀಗ ಬಾರ್ಡರ್ 2 ಚಿತ್ರವನ್ನು ಕೂಡ ನಿಷೇಧ ಮಾಡಿದೆ. ಪಾಕಿಸ್ತಾನದ ಮಾತು ಕೇಳಿ UAE ಮತ್ತು ಇತರ ಗಲ್ಫ್ ದೇಶಗಳಲ್ಲಿ ಬಾರ್ಡರ್ 2 ಚಿತ್ರ ಬ್ಯಾನ್ ಆಗಿದೆ. ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAEಗಳಲ್ಲಿ ಬಾರ್ಡರ್ 2 ಅನ್ನ ಬಿಡುಗಡೆ ಮಾಡೋದಿಲ್ಲ. ಆದರೂ ಬಾರ್ಡರ್ 2 ಮೊದಲ ದಿನವೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇವರ ಬಣ್ಣ ಹೆಂಗೆಲ್ಲ ಬಯಲು ಮಾಡಬೇಕೋ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉರಿ ಫಿಲಂ ನೋಡಿದ್ರಿ, ಅವರು ಹೇಗೆ ಮಣ್ಣು ಮುಗಿಸಿದ್ರು ಅಂತೇಳಿ ನೀವು ನೋಡಿದ್ರಿ. ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅಂತೇಳಿ. ಬಾರ್ಡರ್ ಸಿನಿಮಾ ಕೂಡ ನೀವು ನೋಡಿರ್ತೀರಿ. ಈಗ ಬಾರ್ಡರ್ 2 ಸಿನಿಮಾದಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಧುರಂಧರ್ ಸಿನಿಮಾದಲ್ಲಿ ಸ್ಪೈಗಳಿಗೆ ಹೇಗಿರ್ತಾರೆ,
ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ನರಕವನ್ನ ಅನುಭವಿಸ್ತಾರೆ ಅನ್ನೋದನ್ನ ಕೂಡ ನೀವು ನೋಡಿದ್ರಿ. ಯಾವಾಗ ಈ ಬಾರ್ಡರ್ 2 ಸಿನಿಮಾ ತೆರೆ ಮೇಲೆ ಬಂದಿತ್ತೋ, ಸತ್ಯ ಘಟನೆ ಆಧಾರಿತ ಸಿನಿಮಾ ಇದು. ಅದನ್ನ ನೋಡಿ ಪಾಕಿಸ್ತಾನ ಗಡ 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 ಅಂತ ನಡುಗೋಗಿದೆ. ಅದರ ಆರ್ಭಟ ನೋಡಿ ಆಸಿಮ್ ಮುನೀರ್ ಬೆಚ್ಚಿ ಬಿದ್ದಿದ್ದಾನೆ. ಇಡೀ ಪಾಕಿಸ್ತಾನದಲ್ಲಿ ಬಾರ್ಡರ್ 2 ಸಿನಿಮಾವನ್ನ ಮುಲ್ಲಾ ಮುನೀರ್ ನಿಷೇಧವನ್ನ ಮಾಡಿದ್ದಾನೆ. ಭಾರತ ಪಾಕಿಸ್ತಾನದ ಯುದ್ಧವನ್ನ ಆಧರಿಸಿ ಈ ಸಿನಿಮಾ ಆಗಿರೋದು. ಸತ್ಯವನ್ನಾಗಿ ತೋರಿಸಿರುವಂತಹ ಸಿನಿಮಾ. ನಿಮ್ಮ ನರಿ ಬುದ್ಧಿ, ನಿಮ್ಮ ಕುತಂತ್ರ ಎಲ್ಲವನ್ನು ಕೂಡ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದೀವಿ. ಗೊತ್ತಾಗ್ಬಿಡ್ತಲ್ಲ ಎಲ್ರಿಗೂ, ಅದಕ್ಕೆ ಬ್ಯಾನ್ ಮಾಡ್ಬಿಟ್ಟವ್ರೆ. ಹೇ ಮಂಕು ತಿಮ್ಮಗಳ, ನಿಮಗೇನು ಗೊತ್ತು? 1971 ಯುದ್ಧದ ಸತ್ಯ ಘಟನೆ ಆಧಾರಿತವಾಗಿರೋದು ಸಿನಿಮಾ ಬಾರ್ಡರ್ 2. ಸನ್ನಿ ಡಿಯೋಲ್, ದಿಲ್ಜಿತ್ ದೋಸಾಂಜ್, ವರುಣ್ ಧವನ್ ಅವರ ನಟನೆ ಮಾಡಿರುವಂತಹ ಸಿನಿಮಾ ಇದು. 1971ರಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡ್ದಿತ್ತಲ್ಲ ನಮ್ಮ ಹೆಮ್ಮೆಯ ಸೇನೆ, ಅದರ ನೈಜ ಆಧಾರಿತ ಸಿನಿಮಾ ಇದು. ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮೊನ್ನೆ KL ರಾಹುಲ್ ಅವರು ಅದೊಂದು ಟ್ವೀಟ್ ಅನ್ನ ಮಾಡಿದ್ರು, ನೋಡಿದ್ರಲ್ಲ? ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಇವರು ಯಾರು ದಿಲ್ಜಿತ್ ಅವರು ಯಾರೋ ಒಂದು ಇದಕ್ಕೆ ಕಮೆಂಟ್ ಮಾಡ್ಬೇಕು ಅಂತ ಹೇಳಿ ನಾನು 2 ಸಲ ನೋಡ್ತೀನಿ ಅಂತ ಹೇಳಿದ್ರು. ನಾನು ಕಮೆಂಟ್ ಮಾಡಿದ್ದೀನಿ, ನೀವು 100 ಸಲ ನೋಡಿ ಅಂತ. ಇದು ಭಾರತ. ನಮ್ಮ ಹೆಮ್ಮೆ ಸೈನಿಕರು ಮಾಡಿದಂತ ಅವತ್ತಿನ ಕೆಲಸವನ್ನ ತೋರಿಸೋದೇ ನಮ್ಮ ಹೆಮ್ಮೆ. ಅದನ್ನ ನೋಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ತಲೆ ಕೆಡಿಸ್ಕೊಂಡಿ, ಪಾಕಿಸ್ತಾನ ಏನು ನೋಡ್ಲಿಲ್ಲ ಅಂತಾರೆ ಏನು ನಮ್ಗೇನು ಲಾಸ್ ಆಗಲ್ಲ. ನಾವೇ 10 ಸಲ ಸಿನಿಮಾವನ್ನು ನೋಡ್ತೀವಿ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂತ ಸಿನಿಮಾ, ನಮ್ಮ ಹೆಮ್ಮೆಯ ಸೈನಿಕರ ಪೌರುಷದ ಸಂದರ್ಭದ ಸಿನಿಮಾ. ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಆಗಿದೆ. ಭಾರತ ಸೇರಿದಂತೆ ವಿದೇಶದಲ್ಲೂ ಕೂಡ ಬಾರ್ಡರ್ 2 ರಿಲೀಸ್ ಆಗ್ತಾ ಇದೆ. ಆಂಟಿ ಪಾಕಿಸ್ತಾನ ಅಂತ ಹೇಳಿ ಮುನೀರ್ ಚಿತ್ರವನ್ನ ನಿಷೇಧ ಮಾಡಿದಾನೆ. ಇನ್ನೇನ್ ಮಾಡಕ್ಕಾಗತ್ತ ಅವನ್ಗೆ? ಅವನ ಕೈನಲ್ಲಿ ಇದನ್ನೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅದೇನ್ ಹೇಳ್ತಾರಲ್ಲ, ಕಿಸ್ಸಕ್ಕಾಗಲ್ಲ ಅಂತೇಳಿ. ಹಂಗೆ ಯುದ್ಧದಲ್ಲಿ ಸೋತಿತ್ತು ಪಾಕಿಸ್ತಾನ ಅವತ್ತು, ಅದನ್ನೇ ತೋರಿಸಿದ್ದೀವಿ ಯಥಾವತ್ತಾಗಿ. ಪಾಕ್ ಅಲ್ಲದೆ 6 ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಆಗ್ಲಿ ಬಿಡಿ, ಬಹ್ರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ ಎಲ್ಲಾ ಕಡೆನೂ ಬ್ಯಾನ್ ಮಾಡ್ಕೊಡ್ರಿ, ನಮ್ಗೇನಾಗಬೇಕು? ನಮ್ಮ ದೇಶ, ನಮ್ಮ ತಾಕತ್ತು, ನಮ್ಮ ಸೈನಿಕರ ಶಕ್ತಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಿಮ್ ಸಿನಿಮಾದಲ್ಲಿ ತೋರಿಸಿದೀವಿ ಅವತ್ತೇನಾಯ್ತು ಅಂತೇಳಿ. ತಾಕತ್ತಿದ್ರೆ ಸಿನಿಮಾವನ್ನ ನೋಡಿ, ಅದು ಬಿಟ್ಟು ಬ್ಯಾನ್ ಮಾಡೋದಲ್ಲ. UAE ದೇಶಗಳಲ್ಲಿ ಬಾರ್ಡರ್ 2 ಸಿನಿಮಾ ಬ್ಯಾನ್ ಆಗಿದೆ. ಇತ್ತೀಚೆಗೆ ದುರಂಧರ್ ಚಿತ್ರವನ್ನ ಕೂಡ ನಿಷೇಧ ಮಾಡಿತ್ತು ಪಾಕಿಸ್ತಾನ. ಅವರು ಬುದ್ಧಿನ ತೋರ್ಸಕ್ ಹೋದ್ರೆ ಅದನ್ನೇ ಮಾಡುದು. ಅವ್ರ ಕೈಲಿ ಬ್ಯಾನ್ ಅಷ್ಟೇ ಮಾಡಕ್ಕಾಗೋದು, ಬೇರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೇರೆ ಏನು ಕಿಸ್ಸಕ್ಕಾಗಲ್ಲ ಅಷ್ಟೇ. ನಮ್ಮ ಸೈನ್ಯ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಷ್ಟೇ. ಮುಂದಿನ ಸುದ್ದಿ